ಜೊತೆಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಒಂದು ಕಿಕ್ ಸ್ಟಾರ್ಟ್ ಸಿಕ್ಕಾಯಿತು. ಇದೀಗ ಹಿರಣ್ಯ ಟ್ರೈಲರ್ ಲಾಂಚ್ಗೆ ನಾವೆಲ್ಲರೂ ಕಾಯ್ತಾ ಇದ್ವಿ. ಆ ತುಣುಕು ಹೇಗಿರುತ್ತೆ, ಜರ್ನಿಯ ಪುಟ್ಟ ಝಲಕನ್ನು ನೋಡೋದಕ್ಕೆ ನೀವೆಲ್ಲರೂ ಕಾಯ್ತಾ ಇದ್ದೀರಾ. ಆದರೆ ಅದಕ್ಕೂ ಮುನ್ನ ನಮ್ಮ ಹಿರಣ್ಯ ಸಿನಿಮಾ ಬಗ್ಗೆ ಸೂಪರ್ ಸ್ಟಾರ್ ಒಬ್ಬರು ಮಾತನಾಡಿದ್ದಾರೆ. ಸೂಪರ್ ಸ್ಟಾರ್ ಯಾರು, ಏನು ಮಾತನಾಡಿದ್ದಾರೆ ನಾನು ಹೇಳಲ್ಲ, ನೀವು ನಮಸ್ಕಾರ. ನಮಗೆ ನೀರಾಜು ತುಂಬ ಆಪ್ತರು, ತುಂಬ ಸ್ನೇಹಿತರು ಸಿನಿಮಾ ಮಾಡಿದ್ದೀವಿ. ಜೊತೆಗೆ ಪರ್ಸನಲ್ ಟ್ರೈಲರ್ ನೋಡಿದ್ರೆ ಗೊತ್ತಾದ್ರೆ ಆ್ಯಕ್ಷನ್ ಸೀಕ್ವೆನ್ಸ್ ಭಾಳ ಚೆನ್ನಾಗಿದೆ. ಈ ಸಿನಿಮಾದ ಸ್ವಲ್ಪ ಕ್ಯೂರಿಯಾಸಿಟಿ ಡೆವಲಪ್ ಮಾಡಿದ್ದಾರೆ ಪ್ರವೀಣ್ ಅವರು. ಸ್ವಲ್ಪ ಸಸ್ಪೆನ್ಸ್ ಥರ ಇದೆ. ಲವ್ ಸ್ಟೋರಿ ಏನು ಕರೆಕ್ಟಾಗಿ ಮಾಡ್ತಾರೆ, ಬಟ್ ಆ್ಯಕ್ಷನ್ ಇದೆ, ಜೊತೆಗೆ ಸಸ್ಪೆನ್ಸ್ ಥ್ರಿಲ್ಲರ್ ಆ್ಯಕ್ಷನ್ ಸೀಕ್ವೆನ್ಸ್ ನೋಡಿದಾಗ ತುಂಬ ಚೆನ್ನಾಗಿದೆ, ತುಂಬ ಫಾಸ್ಟ್ ಆಗಿದೆ. ಎಲ್ಲ ಹೊಸದು ಏನು ಪ್ಲಸ್ ಮಾಡ್ತಾರೆ, ಎಲ್ಲ ಹೊಸದಾಗಿರೋದ್ರಿಂದ ಎಲ್ಲರೂ ಹೊಸ ಅಭಿನಯ ನೋಡೋಕ್ಕೆ ಎಲ್ರಿಗೂ ಒಂದು ಅವಕಾಶ. ದಯವಿಟ್ಟು ನೋಡಿ, ಆಶೀರ್ವಾದ ಮಾಡಿ. ನಾನು ನೋಡೋದು ನೀವು ಜೈ. ನಮ್ಮೆಲ್ಲರ ನೆಚ್ಚಿನ ಕರುನಾಡ ಚಕ್ರವರ್ತಿ, ನಮ್ಮ ಪ್ರೀತಿಯ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ಈ ಚಿತ್ರತಂಡದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ, ನಿಮ್ಮೆಲ್ಲ ಪ್ರೀತಿಗಾಗಿ. ಇದೀಗ ನಮ್ಮ ಹಿರಣ್ಯ ಅಂದರೆ ರಾಕ್ಷಸ ಅಂತ ಹೇಳಿ ಗೊತ್ತು. ನಮ್ಮ ಹಿರಣ್ಯ ರಾಕ್ಷಸನ ರಕ್ಷಕನ ನಿಜವಾಗ್ಲೂ ಗೊತ್ತಿಲ್ಲ. ಅದು ಗೊತ್ತಾಗಬೇಕು ಅಂದರೆ ಜುಲೈ 19ವರೆಗೂ ನಾವು ಕಾಯಲೇಬೇಕು. ಆದರೆ ಅದ್ರ ಬಗ್ಗೆ ಒಂದು ಪುಟ್ಟ ಹಿಂಟನ್ನು ನಾವು ಖಂಡಿತ ಬಿಟ್ಕೊಡ್ಬಹುದೇನೋ. ಅದು ಗೊತ್ತಾಗಬೇಕು ಅಂದರೆ ನಾವು ಟ್ರೈಲರ್ ನೋಡಬೇಕು. ಇವತ್ತು ಟ್ರೈಲರ್ ಲಾಂಚ್ ಮಾಡೋದಕ್ಕೆ ನಮ್ಮ ಕನ್ನಡ ಚಿತ್ರರಂಗದ 2 ಮಿನುಗು ತಾರೆಗಳು ನಮ್ಮನ್ನು ಜಾಯಿನ್ ಆಗಿವೆ. ಇಬ್ಬರನ್ನು ಕೂಡ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ನಟ ರಾಕ್ಷಸ ದ್ವಾರಿ ಧನಂಜಯ್ ಸರ್ ಅವರ ಜೊತೆಗೆ ನಮ್ಮ ತುಪ್ಪದ ಬೆಡಗಿ ರಾಗಿಣಿ ದ್ವಿವೇದಿ ಅವರು ಅಲ್ಲಿಂದ ಅನೌನ್ಸ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಖ್ಯಾತ ಉದ್ಯಮಿ ಸತ್ಯಪ್ರಕಾಶ್ ನಿವಾಸದಲ್ಲಿ ಮಗುವೊಂದನ್ನು ಕಿಡ್ನಾಪ್ ಮಾಡಲಾಗಿದೆ. ನೆನ್ನೆ ನನ್ನ ಮಗುನ ನನ್ನ ಕಣ್ಮುಂದೆನೆ ನಾನು ಹೊಡೆದು ಕಿಡ್ನಾಪ್ ಮಾಡಿದ್ದಾನೆ. ಈ ಡೀಲಿಂದ ಪೊಲಿಟಿಕಲ್ ಬೆನಿಫಿಟ್ಸ್ ತುಂಬಾ ಇದೆ. ನಾವು ಪರ್ಫೆಕ್ಟ್ ಆಗಿ ಕೆಲಸ ಮುಗಿಸ್ಬೇಕು. ಪ್ರಾಣ ಇಲ್ಲಿ. ವೆಲ್ಕಮ್ ರಾಣಾ ಬಾಯ್. ಅಪ್ಪಾಜಿ, ನಾನು ಸಾಯಿಸೋವಾಗ ಅವ್ರ ಕಣ್ಣಲ್ಲಿ ಕಾಣಿಸೋ ಭಯ, ಅವರಲ್ಲಾಗೋ ನಡ್ಕ, ಇನ್ನೇನು ಇಲ್ಲ, ಎಲ್ಲ ಮುಗಿತು ಅಂತ ಪ್ರಾಣ ಬಿಡೋ ಫೀಲು ಆ ಮಗು ಸಿಗಲ್ಲ. ರಿಸ್ಕ್ ಇದೆ ಕಾಣ. ಇನ್ ಮುಂದೆ ಇದು ನಿನ್ ಪ್ರಾಬ್ಲಮ್ ಅಲ್ಲ, ನಮ್ ಪ್ರಾಬ್ಲಮ್. ಯಾವ ಆನೆಗೆ ಎಷ್ಟು ಉಂಡೆ ಕೊಡಬೇಕು ಅಂತ ಈ ಮಾವುತನ್ ಗೊತ್ತು. ಏನಾದ್ರು ಆದ್ರೆ ನಾನ್ ಖಂಡಿತ ಬದುಕಲ್ಲ. ಎತ್ತಕ್ಕ ಬಂದು ನಿಮ್ ಸ್ಟೈಲ್ ಟ್ರೀಟ್ಮೆಂಟ್ ಮಾಡಿದ್ರೆ ಎಲ್ಲ ಬಾಯ್ ಬಿಡ್ತಾನೆ. ಅವನ್ ತಲೆ ಕತ್ತರಿಸಿ, ತಲೆ ಬೋಳ್ಸಿ ತಂದು ನನ್ನ ಕಾಲ್ ಕೆಳಗಿಡಬೇಕು. ಆತನ ಮೇಲೆ ಶೂಟೆಡ್ ಸೈಟ್ ಆರ್ಡರ್ ಜಾರಿಯಾಗಿದೆ. ಏನು ನಿಂಗೆ ಆ ಮಗು ಮೇಲೆ ಅಷ್ಟೊಂದು ಲವ್ವು? ಅದನ್ನ ಕಾಪಾಡಿ ಅದ್ರ ಅಮ್ಮನ ಕೈ ಕೊಟ್ರು ನೆಕ್ಸ್ಟ್ ಡೇನೆ ಅದನ್ನ ಮಾಡ್ತೀನಿ. ಗನ್ ಹಿಡಿಯೋಕೆ ಬರೀ ತಾಕತ್ತಿದ್ರೆ ಸಾಕಾಗಲ್ಲ. ಗುರಿ ಅವನ್ಗಿಡ್ತಿದ್ಯೋ ಅವಂಗಿರೋ ತಾಕತ್ ಸಹ ಗೊತ್ತಿರ್ಬೇಕು. ಸ್ಟಾರ್ ಖಂಡಿತ ಒಂದು ಸ್ಟ್ರಾಂಗ್ ಕಂಬ್ಯಾಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಅತ್ಯದ್ಭುತವಾದಂತಹ ಒಂದು ಆಕ್ಷನ್ ಕ್ರೈಮ್ ಡ್ರಾಮಾದಲ್ಲಿ ಅಮೇಸಿಂಗ್ ಆಗಿ ನಡೆಸಿದ್ದಾರೆ. ಅವರ ಜೊತೆಗಿರುವಂತಹ ತಂಡದ ಜೊತೆಗೂ ಕೂಡ ಖಂಡಿತ ಮಾತನಾಡ್ತೀನಿ. ಒಂದು ಬ್ಯೂಟಿಫುಲ್ ಟೀಮ್,
ಫುಲ್ ಪರಿಶ್ರಮ ಪಟ್ಟಾಗ ಯಾವ ರಿಸಲ್ಟ್ ಬರುತ್ತೆ ಅನ್ನೋದಕ್ಕೆ ಖಂಡಿತ ಹಿರಣ್ಯ ಉದಾಹರಣೆ ಆಗಲಿದೆ. ಇದೀಗ ನೇರವಾಗಿ ನಮ್ಮ ನಿರ್ಮಾಪಕರನ್ನ ಮಾತನಾಡಿಸುವಂತಹ ಸಮಯ. ವೇದಾಸ್ ಇನ್ಫಿನೈಟ್ ಪಿಕ್ಚರ್ಸ್ ಮೂಲಕ ಹಿರಣ್ಯ ತಂಡವನ್ನ ಜೊತೆಯಾಗಿ ಕರ್ಕೊಂಡು ಬಂದಂತಹ ನಮ್ಮ ನಿರ್ಮಾಪಕರು ವಿಘ್ನೇಶ್ವರ ಗೌಡ ಅವರು ಹಾಗೂ ವಿಜಯ ಗೌಡ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ಹಿರಣ್ಯ ಜುಲೈ 19ಕ್ಕೆ ರಿಲೀಸ್ ಆಗ್ತಾ ಇದೆ. ನಮ್ಮ ಅತಿಥಿಗಳಿದ್ದಾರೆ, ನಮ್ಮ ಮಾಧ್ಯಮ ಮಿತ್ರರೆಲ್ಲರೂ ಇದ್ದಾರೆ. ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ವಾಹಿನಿಯ ಮಿತ್ರರಿಗೆ ಹಾಗೂ ಅತಿಥಿಗಳಾಗಿ ಬಂದಂಥ ಡಾಲಿ ಧನಂಜಯ ಅವರೇ, ಹಾಗೆ ನಮ್ಮ ನಟರಾದಂಥ ರಾಜವರ್ಧನ್ ಅವರೇ, ಹಾಗೆ ದಿವ್ಯಾ ಸುರೇಶ್ ಅವರೇ, ಹಾಗೂ ಖಾನ್ ಅವರೇ, ಹಾಗೆ ರಾಗಿಣಿಯವರೇ, ನಿಮಗೆಲ್ರಿಗೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಸುಮಾರು 2.5 ವರ್ಷಗಳ ಹಿಂದೆ ನಾನು ಹಾಗೂ ವಿಜಯ್ ಮತ್ತು ಪ್ರವೀಣ್ ಹಾಗೂ ನಮ್ಮ ಅರುಣ್ ಅವರು ಕೂತು ಯಾವುದೋ ಒಂದು ಫ್ಲ್ಯಾಟಲ್ಲಿ ಡಿಸ್ಕಷನ್ ಮಾಡಿದಂತಹ ಕತೆ ಈ ಲೆವೆಲ್ವರೆಗೆ ಬಂದಿದೆ. ಹಾಗೂ ಇದು ಸಮಸ್ತ ನಾಡಿನ ಕನ್ನಡಿಗರಿಗೆ 7 ಕೋಟಿ ಜನರಿಗೂ ಕೂಡ ತಲುಪುತ್ತೆ ಅಂತ ನನ್ನ ಒಂದು ಮನಸ್ಸಿನಲ್ಲಿ ಅನಿಸ್ತಾ ಇದೆ. ಹಾಗೆ ಅದಕ್ಕೆ ಸಹಕಾರವನ್ನು ನೀವೆಲ್ಲರೂ ಕೊಡಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರೂ 19ನೇ ತಾರೀಕಿಗೆ ಸಿನಿಮಾದ ಒಂದು ಸವಿಯನ್ನು ಸವಿಯೋಣ ಅಂತ ಹೇಳ್ಕೊಂಡು ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಎಲ್ಲ ನಮ್ಮ ಮೀಡಿಯಾ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಯಾಕಂದರೆ ಸಿನಿಮಾನ ಒಂದು ಹಂತಕ್ಕೆ ತೊಗೊಂಡೋಗೋದ್ರಲ್ಲಿ ನಿಮ್ಮದು ಪ್ರಮುಖ ಪಾತ್ರ ಇರುತ್ತೆ, ಅದನ್ನು ನಾನು ನಂಬಿದ್ದೀನಿ. ಮತ್ತು ಇಂಥ ಬಿದ್ದು ಶೆಡ್ಯೂಲಲ್ಲಿ ಬಂದಿರ್ತಕ್ಕಂಥ ನಮ್ಮ ದಾರಿ ಸರ್ಗೆ ಮತ್ತು ನಮ್ಮ ಮಂಜು ಸರ್ಗೆ ಮತ್ತು ರಾಗಿಣಿ ಮೇಡಮ್ಗೆ, ಯಾಕಂದರೆ ಅವ್ರು ಬಂದಿರೋದು ನೋಡಿದ್ರೆ ನಮ್ಮದು ಅವ್ರ ಸಿನಿಮಾ ಮೇಲಿರೋ ಪ್ರೀತಿ ನಮಗೆ ಕಾಣುತ್ತೆ. ಇಂಥ ಬಿಸಿ ಶೆಡ್ಯೂಲಲ್ಲೂ ಅವ್ರು ಬಂದಿರೋದು ನಮ್ಗೆ ತುಂಬ ಖುಷಿಯಾಗುತ್ತೆ. ಒಂದು ಯುವಕರು ತಂಡ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಒಂದು ಒಳ್ಳೆ ಟೆಕ್ನಿಷಿಯನ್ಸ್ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಹೋಪ್ ನನಗೆ ಅನಿಸುತ್ತೆ ನಿಮಗೆ ಟ್ರೈಲರ್ ಇಷ್ಟ ಆಗಿದೆ ಅಂತ. ಸಿನಿಮಾನೂ ಖಂಡಿತ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ ಆಶೀರ್ವದಿಸಿ. ನಮ್ಮ ವೇದಾಸ್ ಇನ್ಫಿನೈಟ್ ಪಿಕ್ಚರ್ಸ್ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಮತ್ತಷ್ಟು ಅದ್ಭುತವಾದಂತಹ ಸಿನಿಮಾಗಳು ಸಿಗ್ತಾ ಇಲ್ಲಿ. ಥ್ಯಾಂಕ್ ಯು ಸೋ ಮಚ್ ಒನ್ಸನ್. ಇದೀಗ ನಮ್ಮ ನಿರ್ದೇಶಕರನ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ಹಲವಾರು ಶಾರ್ಟ್ ಮೂವಿಗಳ ಮೂಲಕ ಸಿನಿಮಾ ಕನಸನ್ನ ಪುಟ್ಟದಾಗಿ ಕಟ್ಕೊಂಡು ಇದೀಗ ಹಿರಣ್ಯ ಮೂಲಕ ಒಂದು ಅಮೇಝಿಂಗ್ ಆದಂತಹ ಸಿನಿಮಾವನ್ನ ಕನ್ನಡ ಇಂಡಸ್ಟ್ರಿಗೆ ನೀಡ್ತಾ ಇರುವಂತಹ ನಮ್ಮ ನಿರ್ದೇಶಕರು ಪ್ರವೀಣ್ ಅಭಿಯಂತ ಅವರಿಗೆ ಈ 2 ವರ್ಷದ ಹಾರ್ಡ್ ವರ್ಕ್ ಏನಿದೆ, ಇವತ್ತು ನಿಮ್ಮ ಆ ಒಂದು ಸ್ಯಾಂಪಲ್ನ ತೋರಿಸಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ನಿಮಗೆ ಇಷ್ಟ ಆಗಿರ್ಬೋದು ಅಂತ ನನ್ನ ನಂಬಿಕೆ. ಒಂದು ಪುಸ್ತಕ ನೀವು ಓದಬೇಕಂದ್ರೆ ಅದು ಪೀಠಕ್ಕೆ ತುಂಬ ಮುಖ್ಯ. ನಿಮಗೆ ಅದು ನಿಮ್ಗೆ ಇಂಪ್ರೆಸ್ ಆದ್ರೇ ನೀವು ಇಡೀ ಪುಸ್ತಕನ ನೋಡ್ತೀರಾ. ಸೊ ಹಾಗೆ ಆ ಥರನೇ ನಾವು ಒಂದು ಆಲ್ರೆಡಿ ಒಂದು ಟೀಸರ್ ಬಿಟ್ಟಿದ್ದೀವಿ, ಸಾಂಗ್ಸ್ ಬಿಟ್ಟಿದ್ದೀವಿ, ಎಲ್ಲದಕ್ಕೂ ಅಭೂತಪೂರ್ವ ರೆಸ್ಪಾನ್ಸ್ ಬಂದಿದೆ. ಟ್ರೈಲರ್ಗೂ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಒಂದು ಹೊಸ ನಿರ್ದೇಶಕನಿಗೆ ಒಂದು ಭರ್ಜರಿಯಾಗಿ ಇಷ್ಟು ದೊಡ್ಡ ಬಜೆಟಲ್ಲಿ ನನಗೆ ನಿರ್ಮಿಸಿ ಕೊಟ್ಟ ನಮ್ಮ ನಿರ್ಮಾಪಕರಾದ ವಿಘ್ನೇಶ್ವರ್ ಸರ್ ಅವ್ರಿಗೂ ಮತ್ತು ವಿಜಯ್ ಕುಮಾರ್ ಅವರಿಗೂ ಹೃತ್ಪೂರ್ವಕ ವಂದನೆಗಳು. ಮತ್ತು ಇಡೀ ತಂಡ ಅಷ್ಟು ಶ್ರಮ ಪಟ್ಟಿದೆ. ಅವ್ರ ಪರ್ಫಾರ್ಮೆನ್ಸ್ ಆಗಲಿ, ಆಮೇಲೆ ಎಲ್ಲ ಟೆಕ್ನಿಷಿಯನು ಎಲ್ಲನೂ ಸೇರಿ ಒಂದು ಅಲಂಕಾರ ಕೊಟ್ಟಿದ್ದಾರೆ. ಆಫ್ಟರ್ ಸೋ ಲಾಂಗ್ ನೀವೊಂದು ಕಮರ್ಷಿಯಲ್ ಸಿನಿಮಾ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದೆಲ್ಲವೂ ನಿಮಗೆ ಇದರಲ್ಲಿ ಖಂಡಿತ ಸಿಗುತ್ತೆ ಅಂತ ನನ್ನ ನಂಬಿಕೆ. ಒಳ್ಳೆ ಫೈಟ್ಸ್ ಇದೆ, ಬರೀ ಫೈಟ್ಸ್ ಇದೆ ಅಂತ ಮಾತ್ರ ಬರೀ ಹೊಡೆದಾಟ ಇರಲ್ಲ, ಅದ್ರ ಹಿಂದೆ ಇರೋ ಎಮೋಷನ್ಸ್ ನಿಮಗೆ ಕನೆಕ್ಟ್ ಆಗುತ್ತೆ. ಒಳ್ಳೆ ಸಾಂಗ್ಸ್ ಇದೆ, ಲಿಮಿಟೆಡ್ ಸಾಂಗ್ಸ್ ಇದ್ರೂ ಕೇಳೋರಿಗೆ ತುಂಬ ಒಂದು ಮುದ ಕೊಡುತ್ತೆ. ಆಮೇಲೆ ಕಂಟೆಂಟ್ ಮೈನ್ ಅದೇ ಈಗಿರೋ ಒಂದು ಪರಿಸ್ಥಿತಿ ನಮ್ಗೆ ಗೊತ್ತೇ ಇದೆ. ಅದಕ್ಕೆ ತುಂಬ ಭಯ ಇಡ್ತಿದ್ದಾರೆ. ಆ ಭಯ ಇರಬೇಕು. ಆ ಭಯ ಇದನ್ನೇ ನಮ್ಮಂಥ ಫಿಲ್ಮ್ ಮೇಕರ್ಗೆ ಇನ್ನೂ ಚಾಲೆಂಜ್ ಆಗಿರುತ್ತೆ. ಆ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿಕೊಂಡು ಆ ಕಥೆನ ರೆಡಿ ಮಾಡಿಕೊಂಡು ಇಡೀ ತಂಡ ಎಫರ್ಟ್ ಹಾಕಿದೆ. ಇದೇ 19ಕ್ಕೆ ನಿಮ್ಮ ನೆಚ್ಚಿನ ಚಿತ್ರಮಂದಿರದಲ್ಲಿ ಬಂದು ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಆಮೇಲೆ ಸ್ಪೆಷಲ್ ಮೆನ್ಷನ್ನು ನಮ್ಮ ಜಾಕ್ಪುಮನ್ ಸರ್ ಅವ್ರಿಗೆ. ಯಾಕಂದರೆ ಅವರು ಪ್ರೊಡಕ್ಷನ್ ಆಗಲಿ, ಅವ್ರ ಡಿಸ್ಟ್ರಿಬ್ಯೂಷನ್ ಆಗಲಿ ಒಳ್ಳೆ ಕ್ವಾಲಿಟಿ ನೋಡಿನೇ ಅವರು ಡಿಸ್ಟ್ರಿಬ್ಯೂಟ್ ಮಾಡೋದು. ನಮ್ಮ ಕಂಟೆಂಟ್ ಎಲ್ಲ ನೋಡಿ ಅವರು ಇಷ್ಟಪಟ್ಟು ನಮಗೆ ಬ್ಲೆಸ್ ಮಾಡಿದ್ದಾರೆ.
ಮತ್ತು ಐಕಾನಿಕ್ ಎನರ್ಜೆಟಿಕ್ ಐಕಾನಿಕ್ ನಮ್ಮ ಶಿವಣ್ಣ ಅವ್ರಿಗೆ ತುಂಬ ಥ್ಯಾಂಕ್ ಯು. ನಾನು ಅವ್ರ ಪಕ್ಕ ಕೂತಾಗ ನಮ್ಮ ಮಾತೇ ಬರಲಿಲ್ಲ. ಅವರು ಟ್ರೈಲರ್ ನೋಡಿ ಇಂಪ್ರೆಸ್ ಆಗಿ ನಮಗೆಲ್ಲ ವಿಶ್ ಮಾಡಿದ್ರು. ಸೊ ಅವ್ರಿಗೂ ದೊಡ್ಡ ಥ್ಯಾಂಕ್ ಯು. ಮತ್ತು ಎಲ್ಲ ನಮ್ಮ ಇಡೀ ಕಲಾವಿದರಿಗೂ ಥ್ಯಾಂಕ್ ಯು. ಸ್ಪೆಷಲ್ ಮೆನ್ಷನ್ನು ನಮ್ಮ ಯೋಗಿ ಬೇಬಿ. ಅವನಿಲ್ಲ ಅಂದರೆ ಈ ಚಿತ್ರ ಅಷ್ಟು ಆಗ್ತಿರ್ಲಿಲ್ಲ. ಇಡೀ ನಾಲ್ಕು ತಿಂಗಳಿಂದ ನನ್ನ ಫುಲ್ ಜರ್ನಿಯಲ್ಲಿ ಇದ್ದ ಅವನು. ಎಲ್ಲ ಮಳೆ ಗಾಳಿ ಎಲ್ಲ ನೋಡಿ ಬಂದಿರೋವಂಥ ಕಿಟ್ ಅದು. ಬೆಳೆದ ಮೇಲೆ ಬೈತಾನೆ ಎಲ್ಲ ಡೈರೆಕ್ಟ್ರು ನಿನಗಿದೆ ಅಂತ ಹೇಳ್ತಾನೆ. ಸೊ ಬಂದು ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಜೈ ಹಿರಣ್ಯ, ಜೈ ಕರ್ನಾಟಕ. ಇದೀಗ ನಮ್ಮ ಟ್ರೈಲರನ್ನ ನೋಡಿದ್ರಿ. ಟ್ರೈಲರಲ್ಲಿ ಒಬ್ಬರು ಪೊಲೀಸ್ ಆಫೀಸರ್ ಕಾಣಿಸ್ತಾ ಇದ್ರು. ನಮ್ಮ ದಿಲೀಪ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅವರ ಜೊತೆಗೆ ನಮ್ಮ ರಾಬರ್ಟ್ ಹುಲಿ ಕಾರ್ತಿಕ್ ದಯವಿಟ್ಟು ಬರಬೇಕು. ಪ್ಲೀಸ್ ಬನ್ನಿ ಹುಲಿ ಕಾರ್ತಿಕ್ ಅವರ. ಯಾಕೆ ಪೊಲೀಸ್ ಮುಂದೆ ಹುಲಿ ಹೇಳ್ತಿದ್ದೀರಾ? ಬನ್ನಿ. ಅದೇ ರೀತಿಯಾಗಿ ಟ್ರೈಲರಲ್ಲಿ ರಾಣ ಎಲ್ಲಿ ಅಂತ ಹುಡುಕ್ತಿದ್ರಲ್ಲ ಗಿರೀಶ್ ಸರ್, ಅಲ್ಲೇ ಇದ್ದಾರೆ ನೀವು. ರಾಣ ದಯವಿಟ್ಟು ನೀವು ಬರಬೇಕು. ದಯವಿಟ್ಟು ಚಪ್ಪಾಳೆ ಬರಲಿ ನಮ್ಮ ಕಲಾವಿದರಿಗೆ. ಫಸ್ಟ್ ಆಫ್ ಆಲ್ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಇಲ್ಲಿ ಬಂದಿರೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಮೂವಿಗೆ ಅವಕಾಶ ಕೊಟ್ಟಿರೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟರ್ ಸರ್ ಆಲ್ಸೋ. ಆ್ಯಂಡ್ ಡಾಲಿ ಸರ್ ಆ್ಯಂಡ್ ರಾಘೇಂದ್ರ ಇವ್ರು ಬಂದು ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಂಡ್ ರಿಯಲಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಾಜವರ್ಧನ್ ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಮೂವಿಲಿ. ಸ್ಪೆಷಲಿ ಅವ್ರ ಅಪಿಯರೆನ್ಸ್ ಆಗಿರ್ಬೋದು, ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು, ಆ್ಯಕ್ಷನ್ ಸೀಕ್ವೆನ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಅವ್ರ ಜೊತೆ ಒಂದು ಕಾಂಬಿನೇಷನ್ ಅಂತ ಬಂದಾಗ ಪೊಲೀಸ್ ಆಗಿ ಮಾಡಬೇಕಾದ್ರೆ ಆ ಪರ್ಸ್ನಲ್ಲಿ ಮ್ಯಾಚ್ ಆಗಬೇಕಾಗಿತ್ತು. ಸೊ ಅದೇ ಒಂದು ಬಿಗ್ ಟಾಸ್ಕ್ ಆಗಿತ್ತು. ಸೊ ಸರ್ ಮೊದಲನೇ ಟೈಮ್ ಹೇಳಿದಾಗ ಸೊ ಇವರೇ ಬಿಚ್ಚುಗತ್ತಿ ಬಿಚ್ಚುಗತ್ತಿ ಆ ಮೂವಿ ನೋಡಿದೆ. ಸೊ ಆ ಟೈಮಲ್ಲಿ ಇಟ್ ವಾಸ್ ಸೋ ಹ್ಯೂಜ್. ಸೊ ಆ ಟೈಮಲ್ಲಿ ಅವ್ರ ಪರ್ಸ್ನಲ್ಲಿ ಸ್ವಲ್ಪ ಮ್ಯಾಚ್ ಮಾಡಬೇಕಂದ್ರೆ ನನಗೂ ಸ್ವಲ್ಪ ಟಾಸ್ಕ್ ಇತ್ತು. ಸೊ ಆ ಟಾಸ್ಕ್ ನಾನು ತುಂಬಾ ಎಂಜಾಯ್ ಮಾಡಿದೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಒಂದು ಪೊಲೀಸ್ ಕ್ಯಾರೆಕ್ಟರ್ ಅಂತ ಬಂದಾಗ ತುಂಬ ವರ್ಕ್ ಮಾಡಬೇಕಾಗಿರುತ್ತೆ. ಯಾಕಂದರೆ ಕ್ಯಾರೆಕ್ಟರ್ನ ಫಸ್ಟ್ ಟೈಮ್ ಮಾಡಿರೋದು. ಸೊ ಅವಕಾಶ ಕೊಟ್ಟು ಎಲ್ಲ ನಮ್ಮ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಮೂವಿ ಹಿಟ್ ಆಗಬೇಕು ಅಂದರೆ ಡೆಫಿನೆಟ್ ಆಗಿ ನಮ್ಮ ಮಾಧ್ಯಮ ವರ್ಗದ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಯಾಕಂದರೆ ಜನರಿಗೆ ರೀಚ್ ಮಾಡೋದು ಅದು ನೀವೇ. ಸೊ ನೀವು ಎಷ್ಟು ರೀಚ್ ಮಾಡ್ತೀರಾ ಅಷ್ಟು ಜನ ಥಿಯೇಟ್ರಿಗೆ ಬಂದು ನಮ್ಮ ಮೂವಿನ ನೋಡಿ ಸಪೋರ್ಟ್ ಮಾಡ್ತಾರೆ. ಸೊ ಕನ್ನಡ ಮೂವಿ ಸಪೋರ್ಟ್ ಬೇಕೇ ಬೇಕು. ಯಾಕಂದರೆ ಒಳ್ಳೆ ಮೂವಿ ಮಾಡಿದ್ದಾರೆ. ಸೊ ಪ್ರೇಕ್ಷಕರು ಬಂದಿಲ್ಲ ಅಂದರೆ ಮೂವಿ ರೀಚ್ ಆಗಲ್ಲ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಸೊ ಇಲ್ಲಿ ಬಂದು ಇಷ್ಟೊಂದು ಸಪೋರ್ಟ್ ಮಾಡಿದ್ದಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪಾತ್ರದ ಬಗ್ಗೆ. ಸೊ ಇಲ್ಲಿ ಬಂದಿರುವಂತಹ ಮಾಧ್ಯಮ ವರ್ಗದವರು ಮತ್ತು ಅತಿಥಿಗಳಾದ ಡಾಲಿ ಸರ್ ಮತ್ತು ರಾಗಿನವರಿಗೆ ಹೃತ್ಪೂರ್ವಕ ವಂದನೆಗಳು. ಸೊ ನಾವು ಲಾಸ್ಟ್ ಟೈಮ್ ಟೀಸರ್ಲ್ಲಿ ಹೇಳಿದಾಗೆ ಈ ಫಿಲಮಲ್ಲಿ ರಾಜವರ್ಧನ್ ಸರ್ ಆಗಲಿ ಅಥವಾ ರೆಹ್ಮಾನ್ ಆಗಲಿ, ಕೆ ಸುರೇಶ್ ಅವರಾಗಲಿ, ನಮ್ಮ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಅಥವಾ ಕಾರ್ತಿಕ್ ಅವರಾಗಲಿ ತುಂಬ ಚೆನ್ನಾಗಿ ಬಂದಿದೆ. ನನಗೆ ಡೈರೆಕ್ಟರ್ ಸರ್ ಬಂದು ಹೇಳಿದಾಗ ವಿಲನ್ ಪಾತ್ರ ಮಾಡಬೇಕು ಅಂದಾಗ ಸ್ವಲ್ಪ ನರ್ವಸ್ ಆಯಿತು. ಬಟ್ ಅವರ ಒಂದು ಕೋಆಪ್ರೇಷನ್ನು ಮತ್ತು ನಮ್ಮ ಹೀರೋ ಸರಿಂದ ಸ್ವಲ್ಪ ಮಾಡಲು ನನಗೆ ತುಂಬ ಈಸಿ ಅಂತ ಅನ್ನಿಸ್ತು ಅವಾಗ. ಯಾಕಂದರೆ ಆ ಕೋಆಪ್ರೇಷನ್ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಅನಿಸ್ತಿತ್ತು. ಸೊ ಈ ಫಿಲಮಲ್ಲಿ ಲಾಸ್ಟ್ ಟೈಮ್ ನಾನು ಹೇಳ್ದಂಗೆ ಎಮೋಷ್ನಲ್ ಆಗಲಿ ಅಥವಾ ಫ್ಯಾಮಿಲಿ ಸೆಂಟಿಮೆಂಟಲ್ ಆಗಲಿ, ಈವನ್ ಆ್ಯಕ್ಷನ್ ಆಗಲಿ ಪ್ರತಿಯೊಂದು ತುಂಬ ಚೆನ್ನಾಗಿ ಬಂದಿದೆ. ಈಗ ಸಾಂಗ್ ಬಂದಿದ್ದಲ್ಲ ಪದೇ ಪದೇ, ಅದಂತೂ ತುಂಬಾ ಚೆನ್ನಾಗಿದೆ. ಸೊ ಫುಲ್ ಸಾಂಗ್ ಕೇಳಬೇಕು ಅನಿಸುತ್ತೆ. ಸೊ ಆದಷ್ಟು ಬೇಗ ಜುಲೈ 19ಗೆ ನಾವೆಲ್ಲರೂ ವೆಯ್ಟ್ ಮಾಡಿ ಈ ಫಿಲಮ್ ನೋಡೋಣ, ಒಂದು ಸಕ್ಸಸ್ ಮಾಡೋಣ ಅಂತೇಳಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹುಲಿ ಕಾರ್ತಿಕ್ ಅವರು ಮಾತನಾಡೋದಕ್ಕೆ ಮುನ್ನ ನಮ್ಮ ಪದೇ ಜೊತೆಗೆ ಇನ್ನೊಂದು ಹಾಡನ್ನು ಬರೆದಿರುವಂತಹ ಸಾಹಿತಿ ಪ್ರಮೋದ್ ಮರವಂತೆ ಅವರಿದ್ದಾರೆ. ಚಪ್ಪಾಳೆಯೊಂದಿಗೆ ದಯವಿಟ್ಟು ಸ್ವಾಗತಿಸಬೇಕು. ಸ್ವಾಗತ ಪ್ರಮೋದ್ ಅವರಿಗೆ. ಎಸ್ ಹುಲಿ ಕಾರ್ತಿಕ್. ಎಲ್ರಿಗೂ ನಮಸ್ತೆ. ಎಲ್ರಿಗೂ ಲಕ್ ಅಂತ ಇರಬೇಕು. ನಿಮ್ಗೆ ಗೊತ್ತಿಲ್ಲ ನನ್ನ ಲಕ್ಕು ಡಾಲಿ ಸರ್ ಅಂತ. ಸೊ ನಮಗೆ ನನ್ನ ಸಿನಿಮಾ ಕೆರಿಯರ್ ಶುರು ಆಗಿರೋದು ಅಂದರೆ ಒಂದು ಒಳ್ಳೆ ಹಿಂಟಿಂದ ಶುರು ಆಗಿರೋದು ಡಾಲಿ ಸರ್ ಪ್ರೊಡಕ್ಷನ್ ಗ್ರೂಪಲ್ಲಿ ಅಂತ. ಥ್ಯಾಂಕ್ ಯು ಸರ್, ವೆಲ್ಕಮ್. ನಮ್ಮ ಇನ್ನೊಂದು ಸಿನಿಮಾಕ್ಕೆ ನೀವು ಬಂದಿರೋ ತುಂಬ ಖುಷಿ. ಆ್ಯಂಡ್ ರಾಗಿ ಮೇಡಮ್ ಥ್ಯಾಂಕ್ ಯು. ಜಾಕ್ ಮಂಜು ಸರ್ ಥ್ಯಾಂಕ್ ಯು. ಸೊ ಇದರಲ್ಲಿ ನನ್ನ ಕ್ಯಾರೆಕ್ಟ್ರು ನನ್ನದೇ ಕ್ಯಾರೆಕ್ಟ್ರು, ಕಳ್ಳರ್ ಕ್ಯಾರೆಕ್ಟ್ರು. ಹಾಗಾಗಿ ಅದು ಸಮಸ್ಯೆ ಇಲ್ಲ, ಮಾಡೋಕ್ಕೂ ಈಸಿ ಇತ್ತು. ಆದರೆ ಒಂಚೂರು ಕಾರ್ ಓಡಿಸೋ ಕ್ಯಾರೆಕ್ಟರ್ ಇತ್ತು, ಅದು ನನಗೆ ಅವ್ರ ಡ್ರೈವಿಂಗ್ ಬರ್ತಾ ಇರಲಿಲ್ಲ. ಹಂಗೂ ಹಿಂಗೂ ಮಾಡಿ ಅಳಕು ಬುಡಕಲ್ಲಿ ಗಾಡಿ ಓಡಿಸ್ಕೊಂಡು ಮಾಡಿದ್ವಿ. ತುಂಬ ಚೆನ್ನಾಗಿದೆ ಮೂವಿ.
ಆ್ಯಂಡ್ ಇದರಲ್ಲಿ ನಂದು ರಾಜವರ್ಧನ್ ಸರ್ದು ಒಂದು ಜರ್ನಿ ಇದೆ, ಮತ್ತೇನು ಹೀರೋಯಿನ್ ಜೊತೆ ಅಥವಾ ಹೀರೋಯಿನ್ ಫ್ರೆಂಡ್ ಜೊತೆ ಅಥವಾ ಯಾರ ಜೊತೆ ಕಾಂಟ್ಯಾಕ್ಟೇ ಇಲ್ಲ ಈ ಸಿನಿಮಾಲ್ಲಿ, ನೋಡೋಕ್ಕೂ ಸಿಕ್ಕಲ್ಲ. ಇಂಟರ್ವ್ಯೂವಲ್ಲಿ ಅವ್ರನ್ನೆಲ್ಲ ನೋಡಿರೋದು, ಅದೊಂದು ಬೇಜಾರಿದೆ ಬಿಟ್ಟರೆ ಮತ್ತೇನು ಸಮಸ್ಯೆ ಇಲ್ಲ. ಚೆನ್ನಾಗಿದೆ ಸಿನಿಮಾ ನಮ್ಮಿಬ್ಬರದು. ಆ್ಯಂಡ್ ನಾನು ರಾಜವರ್ಧನ್ ಯಾವಾಗಲೂ ಮಾತಾಡ್ತಾ ಇದ್ವಿ, ಅಣ್ಣ ನಾನು ನೀನೇ ಹೀರೋಯಿನ್ನು ಮಜಾ ಮಾಡೋಣ ಬಾ ಅತ್ಲಾಗೆ ಅಂದ್ಕೊಂಡು ಇಬ್ಬರು ಇಡೀ ಸಿನಿಮಾ ಮಜಾ ಮಾಡಿಕೊಂಡು ಮಾಡಿದ್ದೀವಿ ಒಂದು 15 ದಿವಸ. ನಾನು ಮುಸುಡಿ ಅವ್ರು ನೋಡ್ಕೊಂಡು, ಅವ್ರ ಮುಸುಡಿ ನಾನು ನೋಡ್ಕೊಂಡು, ಅವ್ರಿಗೇನು ನೋಡೋಂಗೆ ಇರಲಿಲ್ಲ. ಹಿಂಗೆ ಕಣ್ಣು ಬಿಡ್ಕೊಂಡು ಮೂಗಲೆಲ್ಲ ಗಾಯ ಮಾಡ್ಕೊಂಡು ಹಿಂಗೆ ಬರೋಲ್ಲ, ಭಯನೇ ಆಗೋದು. ನಾನು ಒಬ್ಬನೇ ನಿಂತ್ಕೊಂಡು ಬಡ್ಕೋಬೇಕಿತ್ತು. ಹಂಗೆ ಅಂದರೆ ಅವ್ರ ಕ್ಯಾರೆಕ್ಟರ್ ಡೆಪ್ತ್ ಅಷ್ಟಿತ್ತು. ಸೊ ಮಜಾ ಮಾಡಿಕೊಂಡು ಇಬ್ಬರು ನಾವು ಮಾಡಿದ್ದೀವಿ. ಸೊ ಆಮೇಲೆ ಅವರು ಆ ಥರ ಇದ್ದರು, ಒಳಗಡೆಯಿಂದ ಸಾಫ್ಟಾಗಿ ಬಾಬರು ಆಮೇಲೆ ಯಾಕೋ ಫ್ರೆಂಡ್ ಥರ ಮಾತಾಡಿಸ್ತಾ ಇದ್ರು. ಆಮೇಲೆ ಆಚೆಗೆ ಹೋಗಿ ಇಟ್ಕೊಂಡ್ಬಿಟ್ರೆ ಕಷ್ಟ, ಮಗನೇ ಹಂಗೆಲ್ಲ ಮಾಡಿದ್ದೆ ಅಂತ. ಇಲ್ಲ, ಒಳಗಡೆಯಿಂದ ಸಾಫ್ಟಾಗಿ ಚೆನ್ನಾಗಿ ಮಾತಾಡಿದ್ವಿ, ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಈ ಸಿನಿಮಾ ಮಾಡೋಕ್ಕೆ ಮೇಯ್ನ್ ಕಾರಣ ಅಂದರೆ ನೆನ್ಪು ಮಾಡ್ಕೋಬೇಕು ದೇವಣ್ಣ. ನನ್ನನ್ನು ಕರ್ಕೊಂಡೋಗಿ ಮೀಟಿಂಗ್ ಎಲ್ಲ ಕೂರಿಸಿ ಮಾತಾಡಿಸಿ. ಸೊ ಥ್ಯಾಂಕ್ ಯು ದೇವಣ್ಣ. ಆ್ಯಂಡ್ ಪ್ರೊಡ್ಯೂಸರ್ಸ್ ಎಲ್ಲರೂ ಚೆನ್ನಾಗಿ ಪೇಮೆಂಟ್ ಕೊಟ್ಟಿದ್ದಾರೆ, ಕರೆಕ್ಟಾಗಿ ಕೊಟ್ಟಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಮೂವಿ ನೋಡಿ, ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹುಡುಗಿ ಕೊಟ್ಟಿಲ್ಲ ಅಂದ್ರೂ ಪೇಮೆಂಟ್ ಕೊಟ್ಟಿರಲ್ಲ ಸರ್. ಓಕೆ ಓಕೆ ಎಲ್ಲರಿಗೂ ನಮಸ್ಕಾರ. ಹಿರಣ್ಯ ಸಿನಿಮಾದಲ್ಲಿ 2 ಹಾಡುಗಳನ್ನು ಬರ್ತಿದ್ವಿ. ಒಂದು ಲಾಲಿ ಹಾಡು ನನಗಂತಾನೆ ಬಂದಿದ್ದೀನಿ ಅಂತ, ಇದು ಪದೇ ಪದೇ. ಸೊ ಪದೇ ಪದೇ ಹಾಡಿಗೆ ತುಂಬ ಜನ ನನಗೆ ಮೆಸೇಜ್ ಮಾಡಿದ್ದಾರೆ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ತುಂಬ ಚೆನ್ನಾಗಿದೆ, ಪದೇ ಪದೇ ಕೇಳ್ತಾ ಇದ್ದೀವಿ ಅಂತ. ಜೋಡಾ ಸರ್ ಜೊತೆ ನಾನು ಒಂದು 10-12 ಸಿನಿಮಾಗಳು ಆಗಿರ್ಬೋದು. ಸೊ ತುಂಬ ಬೇಗ ಬರ್ಸ್ಕೊಳ್ಳುವಂಥ ಒಂದು ಟ್ಯೂನ್ಗಳನ್ನು ಮಾಡ್ತಾರೆ. ಅವರಿಗೆ ಯಾವುದೇ ಹಾಡುಗಳು ಬಂದರೂ ಬಹುತೇಕ ಫಸ್ಟ್ ವರ್ಷನಲ್ಲೇ ಓಕೆ ಆಗುವಂಥ ಟ್ಯೂನ್ಗಳನ್ನು ಅವ್ರು ಮಾಡ್ತಾರೆ. ಈ ಸಿನಿಮಾದಲ್ಲೂ ಕೂಡ ಒನ್ ಆಫ್ ದಿ ಬೆಸ್ಟ್ ಆಲ್ಬಮ್ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಪ್ರವೀಣ್ ಸರ್ಗೆ, ತುಂಬ ಟ್ರಸ್ಟ್ ಇಟ್ಟು ನಂತರ ಬರ್ಸ್ಕೊಂಡು. ಹಿರಣ್ಯ ಸಿನಿಮಾ ಟ್ರೈಲರ್ ನೋಡಿದೆ, ತುಂಬ ಚೆನ್ನಾಗಿದೆ. ಸಿನಿಮಾ ಒಳ್ಳೇದಾಗಲಿ. ಸೊ ಇಲ್ಲಿರೋ ಥರನೇ ಫುಲ್ ಹೌಸ್ಫುಲ್ ಆಗಲಿ, ನಿರ್ಮಾಣ ಸಂಸ್ಥೆಗೂ ಒಳ್ಳೇದಾಗಲಿ. ನಮ್ಮನ್ನು ಪ್ರೋತ್ಸಾಹ ಮಾಡೋಕ್ಕೆ ಬಂದಿರುವಂಥ ಸರ್, ರಾಗಿಣಿ ಮೇಡಮ್ ಮತ್ತು ಸರ್ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ನಮ್ಮ ಸಿನಿಮಾದಲ್ಲಿ ಇಬ್ರು ನಟಿಮಣಿಯರಿದ್ದಾರೆ. ಖಂಡಿತವಾಗಿಯೂ ಇಬ್ರು ಕೂಡ ಅಷ್ಟೇ ಪ್ರತಿಭಾನ್ವಿತರು. ಒಬ್ರು ನಿಮಗೆ ತುಂಬಾ ಪರಿಚಯ, ಬಿಗ್ ಬಾಸ್ ಇಂದ ಹಿಡಿದು ಅವರು ತ್ರಿಪುರ ಸುಂದರಿಯಾಗಿ ಅಷ್ಟೇ ಸುಂದರವಾಗಿರುವಂತಹ ವೆರಿ ಟ್ಯಾಲೆಂಟೆಡ್. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ದಿವ್ಯಾ ಸುರೇಶ್ ಅವರು. ಅದೇ ರೀತಿಯಾಗಿ ಕನ್ನಡದಲ್ಲಿ ಮೊಟ್ಟ ಮೊದಲ ಸಿನಿಮಾದಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಸುಂದರವಾಗಿ ಅಭಿನಯಿಸಿರುವಂತಹ ಅಭಿನಯ ಅನ್ನುವಂತಹ ಪಾತ್ರವನ್ನು ಮಾಡಿರುವಂತಹ ರಿಹಾನ ಅವರಿಗೆ ದಯವಿಟ್ಟು ಜೋರಾದ ಚಪ್ಪಾಳೆ. ಕಾರ್ತಿಕ್ ಅವರೇ ಕಣ್ಣು ಮುದುಕ್ಸಂಗಿಲ್ಲ ಮಧ್ಯದಲ್ಲಿ ಕಳಿಸೋದ ಆಮೇಲೆ ಸ್ಟೂಲ್ ಓಕೆ ಓಕೆ. ರಿಹಾನ, ನಿಮ್ಮಿಂದ ಶುರು ಮಾಡ್ತಾ ಇದ್ದೀವಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಹಿರಣ್ಯ ನಿಮ್ಗೆ ಎಷ್ಟು ಸ್ಪೆಷಲ್? ಒಂದು ಸ್ವಲ್ಪ ಮುಂದೆ. ಎಲ್ಲರಿಗೂ ನಮಸ್ಕಾರ. ಹಿರಣ್ಯ ನನಗೆ ತುಂಬ ಸ್ಪೆಷಲ್ ಮೂವಿ. ಇದು ನನ್ನ ಸ್ಯಾಂಡಲ್ವುಡಲ್ಲಿ ಫಸ್ಟ್ ಮೂವಿ. ತುಂಬ ಖುಷಿ ಆಗ್ತಾ ಇದೆ. ಜುಲೈ 19th ನನ್ನ ಫಸ್ಟ್ ಕೆರಿಯರ್ ಸ್ಟಾರ್ಟ್ ಆಗ್ತಾ ಇದೆ. ನನಗಿದು ಲೈಫ್ ಕೊಡೋಬೋದು ಮೂವಿ ಇದು. ನನಗಷ್ಟು ಕನ್ನಡ ಸರಿಯಾಗಿ ಬರಲ್ಲ. ಸೊ ಯಾ, I would like to thank my director Praveen Ayuka sir and our producer sir Vigneshwar sir and Vijay sir, and thank you so much Dolly sir and Ragini ma'am for joining us today. I'm very happy to be a part of a Hiranya movie, and yeah, please come and watch on 19th July. Give lots of love to our movie. Thank you so much. ಥ್ಯಾಂಕ್ ಯು ಸೋ ಮಚ್. ಮೊದಲನೇ ಸಿನಿಮಾಗೆ ಅಷ್ಟು ಕನ್ನಡದಲ್ಲಿ ಮಾತನಾಡಿದ್ರಲ್ಲ, ಅದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. 2ನೇ ಸಿನಿಮಾಗೆ ಫುಲ್ ಕನ್ನಡದಲ್ಲೇ ಖಂಡಿತ ನೀವು ಮಾತಾಡ್ತೀರಿ. ದಿವ್ಯಾ ಸುರೇಶ್ ಅವರೇ, ನಿಮ್ಮ ಪಾತ್ರದ ಬಗ್ಗೆ ಜೀವನ. ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ನ ನಂತರ ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ ಅಂತಂದರೆ 2ನೇ ಸಿನಿಮಾ ಹಿರಣ್ಯ. ಆ್ಯಂಡ್ ನಿಮ್ಮನ್ನೆಲ್ಲ ನೋಡಿ ಬಹಳ ಖುಷಿ ಆಗ್ತಿದೆ. ಈ ಕಡೆಯಿಂದ ಈ ಕಡೆವರೆಗೂ ಕ್ಯಾಮ್ರಾಗಳನ್ನ ನೋಡ್ತಿದ್ರೆ ಆ್ಯಂಡ್ ನನ್ನ ಮಾಧ್ಯಮ ಮಿತ್ರರು ಭಾಳ ಖುಷಿ ಆಗ್ತಿದೆ ನನಗೆ. ಆ್ಯಂಡ್ ಸ್ಪೆಷಲಿ ಡಾಲಿ ಸರ್ ಆ್ಯಂಡ್ ರಾಗಿಣಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೆಸೆನ್ಸ್. ಹಿರಣ್ಯ ಸಿನಿಮಾನಲ್ಲಿ ನನ್ನ ಪಾತ್ರದ ಬಗ್ಗೆ ಮಾತಾಡಬೇಕು ಅಂತಂದರೆ ಜೂಲಿ ಅನ್ನತಕ್ಕಂಥ ಒಂದು ಪಾತ್ರ ಮಾಡಿದ್ದೀನಿ.
ಆ್ಯಂಡ್ ಈ ಪಾತ್ರದ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದರೆ, ನನ್ನ ಸಿನಿಮಾನಲ್ಲಿ ನಮ್ಮ ಹೀರೋ ಆಗಿರ್ತಕ್ಕಂಥ ರಾಣಾ ಅವ್ರಿಗೆ ಇಂಟ್ರೊಡಕ್ಷನ್ ಸಾಂಗ್ ಇಲ್ಲ, ಜೂಲಿಗೆ ಇಂಟ್ರೊಡಕ್ಷನ್ ಸಾಂಗ್ ಇದೆ. ಸಾಂಗ್ ಭಾಳ ಚೆನ್ನಾಗಿ ಬಂದಿದೆ. ಇನ್ನೇನು ತುಂಬ ಬೇಗ ರಿಲೀಸ್ ಮಾಡ್ತಿದ್ದೀವಿ ಕೂಡ. ಎಸ್, ನೀವು ನೋಡಿದಾಗೆ ಟ್ರೈಲರ್ ನೋಡಿದ್ರೆ ಇವತ್ತು ಎಷ್ಟು ಚೆನ್ನಾಗಿ ಬಂದಿದೆ. ರಾಜವರ್ಧನ್ ಅವ್ರದ್ದು ಆ್ಯಕ್ಷನ್ ಸೀಕ್ವೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ಲು. ನಾನು ಅವ್ರದ್ದು ಹಿಂದಿನ ಸಿನಿಮಾಗಳನ್ನೂ ಕೂಡ ನೋಡಿದ್ದೀನಿ. ಆ ಪಾತ್ರಕ್ಕೂ ಈ ಪಾತ್ರಕ್ಕೂ ಬಹಳ ಬಹಳ ಡಿಫ್ರೆನ್ಸ್ ಇದೆ. ಅದನ್ನ ಅಷ್ಟು ಚೆನ್ನಾಗಿ ತೆರೆ ಮೇಲೆ ತೋರಿಸಿರೋದು ನಮ್ಮ ಡೈರೆಕ್ಟರ್ ಸರ್. ನನ್ನ ಪಾತ್ರನೂ ಅಷ್ಟೇ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಈ ಜೂಲಿ ಅಂತಕ್ಕಂಥ ಪಾತ್ರ ಅಳ್ತಾಳೆ, ನಗ್ತಾಳೆ, ಡಾನ್ಸ್ ಮಾಡ್ತಾಳೆ, ಎಲ್ಲ ಮಾಡ್ತಾಳೆ. ಸೊ ನಮ್ಮ ಸಿನಿಮಾ ಇದೇ ಜುಲೈ 19ಕ್ಕೆ ರಿಲೀಸ್ ಆಗ್ತಿದೆ. ನಮಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಬಹಳ ಮುಖ್ಯ ಆಗುತ್ತೆ. ದಯವಿಟ್ಟು ಎಲ್ಲರೂ ನಮ್ಮ ಸಿನಿಮಾ ಹಿರಣ್ಯನ ನಿಮ್ಮ ಹತ್ರ ಇರೋ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಿ ನಮ್ಮೆಲ್ಲರೂ ಹಾರಿಸಿ ಹಾರೈಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಿತ್ರ ತಂಡದ ಜೊತೆಗೇ ನಿಂತವರು ನಮ್ಮ ಕರ್ನಾಟಕದ ಹೆಮ್ಮೆಯ ವಿತರಕರು, ನಿರ್ಮಾಪಕರು ಕೂಡ ಹೌದು. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಶಾಲಿನಿ ಆರ್ಟ್ಸ್ನ ನಮ್ಮೆಲ್ಲರ ಪ್ರೀತಿಯ ಜಾಕ್ ಮಂಜು ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತೇನೆ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರಂಥ ನಿರ್ಮಾಪಕರುಗಳಿಗೆ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ. ತುಂಬ ಶ್ರಮಪಟ್ಟು ಭಾಳ ಅದ್ದೂರಿ ವೆಚ್ಚದಲ್ಲಿ ಒಳ್ಳೆಯ ಸಿನಿಮಾ ಮಾಡಿದ್ರು. ಅದೇ ರೀತಿಯಾಗಿ ರಾಜವರ್ಧನ್ಗೆ ಈ ಸಿನಿಮಾ ಒಳ್ಳೆಯದಾಗಲಿ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇವತ್ತು ಬೇಕಾಗಿರುವಂಥ ಕೊರತೆ ಇರುವಂಥ ನಾಯಕ ನಟರುಗಳಲ್ಲಿ ಮುಂಚೂಣಿಯಲ್ಲಿ ಬಂದು ನಿಲ್ಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ 2 ನಿಮಿಷಗಳಿಗಿಂತ ಹೆಚ್ಚಿರುವಂಥ ಒಂದು ಟ್ರೈಲರ್ನ ನೋಡಿದಾಗ ಮುಗಿದೋಯ್ತಾ ಅನ್ನೋ ಒಂದು ಭಾವನೆ ನಾನು ಒಬ್ಬ ನಿರ್ಮಾಪಕರಾಗಿ ಪ್ರೇಕ್ಷಕರಾಗಿ ನನಗನ್ನಿಸ್ತು. ಅದೇ ರೀತಿ ನಮ್ಮ ನಿರ್ದೇಶಕರು ಈ ಸಿನಿಮಾನ ಒಳ್ಳೆ ರೀತಿ ಮಾಡಿರ್ತಾರೆ ಅಂತ ನಂಬಿದ್ದೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಹಿರಣ್ಯ ಚಿತ್ರತಂಡದ ಪರವಾಗಿ ಜಾಕ್ ಮಂಜು ಸರ್ ಅವರಿಗೆ ಒಂದು ಪುಟ್ಟ ನೆನಪಿನ ಕಾಣಿಕೆ. ಆಗಲೇ ಟ್ರೈಲರಲ್ಲಿ ನೋಡಿದ್ವಿ, ರಾಕ್ಷಸನಾಗಿ ಕಾಣಿಸ್ತಿದ್ದಾರೆ. ಒಂದು ಮಗುವನ್ನ ಪ್ರೀತಿಯಿಂದ ರಕ್ಷಿಸ್ತಾ ಇದ್ದಾರೆ. ಆ ಮಗುವಿಗೆ ಅವ್ರಿಗೂ ನಂಟಿದೆಯಾ ಅದು ಗೊತ್ತಿಲ್ಲ. ಅದೆಲ್ಲ ಗೊತ್ತಾಗಬೇಕು ಅಂದರೆ ಜುಲೈ 19ರವರೆಗೂ ನಾವು ಕಾಯಲೇಬೇಕು. ಇದೀಗ ಕನ್ನಡ ಚಿತ್ರರಂಗದಲ್ಲಿ ಬಿಚ್ಚುಗತ್ತಿ, ಪ್ರಣಯಂನಂತಹ ಸಿನಿಮಾಗಳನ್ನು ನೀಡಿ ಇದೀಗ ಗಜರಾಮದಲ್ಲಿ ಒಂದು ಕಡೆ ಬಿಸಿ ಎತ್ಕೊಂಡು ನಮ್ಮ ಹಿರಣ್ಯದ ರಾಣನಾಗಿ ಎಲ್ಲರನ್ನು ಕೂಡ ರಂಜಿಸೋದಕ್ಕೆ ಬರ್ತಾ ಇರುವಂತಹ ಜೋರಾದ ಚಪ್ಪಾಳೆಯೊಂದಿಗೆ ದಯವಿಟ್ಟು ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ಮ್ಯಾಸಿವ್ ಸ್ಟಾರ್ ರಾಜವರ್ಧನ್. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಧನು, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಶಿವಣ್ಣ ಟ್ರೈಲರ್ನ ನೋಡಿ ತುಂಬ ಇಷ್ಟಪಟ್ಟು ಕೇಳಿಸ್ತಿದೆ ವಾಯ್ಸು. ಶಿವಣ್ಣ ಅವರು ಟೈಟಲ್ನ ನೋಡಿ, ಟ್ರೈಲರ್ನ ನೋಡಿ ಮನೆಗೆ ಕರೆಸಿ ಒಳ್ಳೆ ಉಚ್ಚಾರ ಮಾಡಿ ನಮ್ಮ ಸಿನಿಮಾ ತಂಡಕ್ಕೆ, ನಮ್ಮ ಪ್ರೊಡ್ಯೂಸರ್ಸ್ಗೆ, ನಮ್ಮ ಡೈರೆಕ್ಟರ್ಗೆ ಎಲ್ಲ ವಿಶ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಮೊದಲಿಂದ ಜರ್ನಿ ಹೇಳಬೇಕು ಅಂದರೆ, ಹಿರಣ್ಯ ಸಿನಿಮಾನ ನಮ್ಮ ದೇವಣ್ಣ ಬಂದು ನನಗೆ ಕತೆ ಹೇಳಿಸಿದ್ರು. ತುಂಬ ಒಳ್ಳೆ ಸ್ಟೋರಿ ಲೈನು. ಆ ಸ್ಟೋರಿ ಲೈನ್ನ ನಾನು ನಂಬಿದೆ. ಇವತ್ತು ಆ ಸ್ಟೋರಿ ಲೈನ್ ತುಂಬ ಒಳ್ಳೆ ಸಿನಿಮಾ ಆಗಿ ಬಂದಿದೆ. ಆ್ಯಂಡ್ ಈ ಸಿನಿಮಾಗೆ ಒಂದು ಒಳ್ಳೆ ಟೈಟಲ್ ಬೇಕಾಗಿತ್ತು. ಆ ಟೈಟಲ್ ನಮ್ಮ ಧನು ಹತ್ರ ಇತ್ತು. ಕೇಳಿದ ತಕ್ಷಣವೇ ಕೊಟ್ಟರು. ನೀವು ಕೊಟ್ಟಿರೋ ಟೈಟಲ್ಗೆ ಎಲ್ಲೂ ಏನು ಮೋಸ ಆಗ್ತಿದೆ, ಸಿನಿಮಾ ಮಾಡಿದ್ವಿ. ಥ್ಯಾಂಕ್ ಯು ಧನು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ವಿಜಯ್, ತುಂಬ ಕಿತ್ತಾಡಿದ್ದೀವಿ. ಯಾರು ಇಂಡಸ್ಟ್ರಿಲಿ ಬ್ರದರ್ ಅಂತೀನಿ ಅಂದರೆ ಇವರೊಬ್ಬರನ್ನ ಮಾತ್ರ ಪ್ರೊಡ್ಯೂಸರ್ನ ಎಲ್ಲನೂ ಸಾಧಿಸ್ತಾರೆ. ಎಲ್ಲ ನಮ್ಮ ಕೂರ್ತಾರೆ. ತುಂಬ ಕನ್ಸಿಟ್ಕೊಂಡು ಬಂದಿದ್ದಾರೆ. ಸಿನಿಮಾ ಬಗ್ಗೆ ಏನೂ ನಾಲೆಡ್ಜ್ ಇಲ್ಲ. ಎಲ್ಲೋ KR ಪುರಮಲ್ಲಿ ಒಂದು ಬಿಚ್ಚುಗತ್ತಿ ಪೋಸ್ಟರ್ ಮಾಡಿ ನೋಡಿ ಈ ಹುಡುಗಂಗೆ ಒಂದು ಸಿನಿಮಾ ಮಾಡಬೇಕು ಅಂತ ಬಂದಿರೋದು. 4-5 ಕೋಟಿ ದುಡ್ಡು ಹಾಕಿದ್ದಾರೆ. ಇವತ್ತು ಅವ್ರ ದುಡ್ಡು ಅವ್ರಿಗೆ ರಿಟರ್ನ್ ಆಗಬೇಕು ಅನ್ನೋದೇ ನಮ್ಮ ಜವಾಬ್ದಾರಿ. ನಿರ್ದೇಶಕರು
ಹೊಸ ಕನ್ಸ್ ಇಟ್ಕೊಂಡು ಹೊಸ ಥಾಟ್ಸ್ ಇಟ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ. ಅಂದರೆ ಇಲ್ಲಿ ಇಂಡಸ್ಟ್ರಿಯಲ್ಲಿ ಎಲ್ಲ ಕಲಿತು ಬರೋದು ಬೇರೆ, ಏನೂ ಕಲಿತೆ ಬರೋರಿಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನಮಗೆ ಗೊತ್ತು. ಪ್ರತಿದಿನವೂ ಕಲಿತಿದ್ದಾರೆ ಇವರೆಲ್ಲ. ನನಗೆ ಹೃದಯಪೂರ್ವಕ ವಿಶ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಾಗಬೇಕು ಈ ಸಿನಿಮಾ ಎಷ್ಟು ಆಗುತ್ತೆ ನನ್ನ ಕೈಲಿ ಅಷ್ಟು ಕೂಡ ಸಪೋರ್ಟ್ ಮಾಡ್ತೀನಿ. ಇನ್ನು ಅರುಣ್ ಅವರು ನಮ್ಮ ಇಡೀ ಸಿನಿಮಾ ತಂಡದ ಜೊತೆ ನಿಂತ್ಕೊಂಡು ನಮ್ಮ ಪ್ರತಿದಿನ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ದಿವ್ಯಾ ಸುರೇಶ್ ತುಂಬ ಒಳ್ಳೆ ಪಾತ್ರದಲ್ಲಿ, ಈ ಜೂಲಿ ಅನ್ನೋ ಒಂದು ಪಾತ್ರಕ್ಕೆ ನಾವು ತುಂಬ 4-5 ಜನನ ಕೇಳಿದ್ವಿ, ಯಾರು ಕೂಡ ಮಾಡಲಿಲ್ಲ. ಸೊ ಅಂಥ ಟೈಮಲ್ಲಿ ದಿವ್ಯಾ ಬಂದು ಈ ಪಾತ್ರನ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ದಿವ್ಯಾ. ಆ್ಯಂಡ್ ರಿಹಾನ ಒಂದೊಳ್ಳೆ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅಂದರೆ ಈ ಏಜಲ್ಲಿ ತಾಯಿ ಕ್ಯಾರೆಕ್ಟರ್ ಮಾಡೋದು ತುಂಬ ಕಷ್ಟ ಅದು. ಸೊ ದಿವ್ಯಾ ಮಾಡಿರೋದು ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ಮೈ ಬ್ರದರ್ ದಿಲೀಪ್, ಒಳ್ಳೆ ಹೈಟ್ ಇದ್ದೀವಿ ಇಬ್ಬರು. ಒಂದಷ್ಟು ಫೈಟ್ ಸೀನ್ಗಳಲ್ಲಿ ನಾವು ತುಂಬ ಮಾಡಿದ್ದೀವಿ. ತುಂಬ ಒಳ್ಳೆ ಜರ್ನಿ ಇದೆ ಇಬ್ಬರಿಗೂ. ನಿಮಗೂ ತುಂಬ ಚೆನ್ನಾಗಾಗಲಿ. ನಾನು ಸಿನಿಮಾ ನೋಡಿದೆ, ನಿಮ್ಮ ಕ್ಯಾರೆಕ್ಟರ್ ನನಗೆ ತುಂಬ ಪರ್ಸ್ನಲಿ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು. ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಮ್ಯೂಸಿಕ್ ಆಗುತ್ತೆ. ಯಾಕಂದರೆ ನಾವೇನೇ ಕಷ್ಟಪಟ್ಟು ಮಾಡಿರ್ಬೋದು, ಆ ಮ್ಯೂಸಿಕ್ಕಿಂದ ನಮ್ಮ ಕ್ಯಾರೆಕ್ಟರ್ಗಳೇ ತುಂಬ ಎಲಿವೇಟ್ ಆಗ್ತಾ ಇದೆ. ಆ್ಯಂಡ್ ಸಿನಿಮಾಟೋಗ್ರಫಿ ಯೋಗೇಶ್ವರ್ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದ್ದೂರಿಯಾಗಿ ಖರ್ಚು ಮಾಡಿದ್ದಾರೆ ಪ್ರೊಡ್ಯೂಸರ್ಸು. ತುಂಬ ಚೆನ್ನಾಗಿ ಬಂದಿದೆ. ಟ್ರೈಲರ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಖಂಡಿತ ಮತ್ತಷ್ಟು ಅದ್ಭುತವಾದಂತಹ ತಿರುವುಗಳನ್ನು, ಒಳ್ಳೆ ತಿರುವುಗಳನ್ನು ನಮ್ಮ ಹಿರಣ್ಯ ಸಿನಿಮಾ ನಿಮಗೆ ಹೇಗೆ ಅಂತ ನಾವು ಕೂಡ ವಿಶ್ವಾಸವನ್ನು ತಿಳಿಸ್ತಾ ಇದ್ದೀವಿ. ಒಂದ್ಸರಿ ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಟ್ರೈಲರ್ ಲಾಂಚ್ಗೆ ಮತ್ತಷ್ಟು ಮೆರುಗನ್ನು ನೀಡಿದಂತಹ ಮುಖ್ಯ ಅತಿಥಿಗಳನ್ನು ಮಾತನಾಡಿಸುವಂತಹ ಸಮಯ. ಮೊದಲಾಗಿ ನಮ್ಮೆಲ್ಲರ ಪ್ರೀತಿಯ ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ವೆರಿ ಗಾರ್ಜಿಯಸ್, ವೆರಿ ಟ್ಯಾಲೆಂಟೆಡ್ ರಾಗಿಣಿ ದ್ವಿವೇದಿ ಅವರು ದಯವಿಟ್ಟು ವೇದಿಕೆಗೆ ಬಂದು ಚಿತ್ರತಂಡಕ್ಕೆ ಬೆಸ್ಟ್ ವಿಶಸ್ ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ನಾಟ್ ಜಸ್ಟ್ ಬಿಕಾಸ್ ಈ ಥರ ಒಂದು ಹೊಸ ತಂಡ ನಮ್ಮ ಇಂಡಸ್ಟ್ರಿಯಲ್ಲಿ ಎಂಟರ್ ಆಗ್ತಿರೋದು, ತುಂಬಾ ಅದ್ಭುತವಾಗಿರೋದು, ಟೆಕ್ನಿಕಲ್ ಆಗಿ, ಕಲರ್ಫುಲ್ ಆಗಿ, ಯುನೋ ಸ್ಪೆಷಲ್ ಆಗಿರುವಂಥ ಟ್ಯಾಲೆಂಟೆಡ್ ಟೀಮ್ ನಮ್ಮ ಸ್ಯಾಂಡಲ್ವುಡ್ಗೆ ಎಂಟರ್ ಆಗ್ತಿದೆ ಅಂತ ತುಂಬಾ ಹೆಮ್ಮೆ ಆಗ್ತಾ ಇದೆ. ಟು ಅಫ್ಕೋರ್ಸ್ ವೇದಾಸ್ ಇನ್ಫಿನೈಟ್ ಪಿಕ್ಚರ್ಸ್, ನಿಮ್ಗೆಲ್ರಿಗೂ ಸರ್, ನಿಮಗೂ ಮತ್ತು ನೀವಿಬ್ರಿಗೂ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಸಿನಿಮಾ ಮಾಡಬೇಕು ಅಂದರೆ ಒಂದು ಇಂಡಸ್ಟ್ರಿಯಲ್ಲಿ ಹೊಸದಾಗಿ ನಿಜವಾಗ್ಲೂ ಚಾಲೆಂಜಿಂಗ್ ಕೆಲಸ. ಸೊ ಇಂಥ ಒಂದು ಸಮಯದಲ್ಲಿ ನೀವು ಸಿನಿಮಾಗಳು ಮಾಡಬೇಕು ಅಂತ ಬಂದಿದ್ದೀರಾ ಅಂದರೆ ನಿಮಗೆ ಒಳ್ಳೆಯದಾಗಲಿ. ಈ ಸಿನಿಮಾ ಮೂಲಕ ನೀವು ಇನ್ನೂ ಸಾಕಷ್ಟು ಸಿನಿಮಾ ಮಾಡಿ. ಯಾಕಂದರೆ ನಾನು ಕೂಡ ಐ ವರ್ಕ್ ವಿತ್ ಅ ಲಾಟ್ ಆಫ್ ಪೀಪಲ್ ಓವರ್ ದಿ ಇಯರ್ಸ್ ಇನ್ ದಿ ಇಂಡಸ್ಟ್ರಿ. ಆ್ಯಂಡ್ ಹೊಸದಾಗಿ ಒಂದು ಪ್ರಯತ್ನ ಮಾಡಬೇಕು ಅಂದರೆ ನಿಜವಾಗ್ಲೂ ಈಸಿ ಇಲ್ಲ. ಸೊ ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ನಾನು. ಅಫ್ಕೋರ್ಸ್ ದ ಡೈರೆಕ್ಟರ್ ತುಂಬ ಅದ್ಭುತವಾಗಿರೋ ಕೆಲಸ ಮಾಡಿದ್ದೀರ ನೀವು. ಗಾಡ್ ಬ್ಲೆಸ್ ಯು. ಆ್ಯಂಡ್ ಶಾರ್ಟ್ ಫಿಲ್ಮ್ಸ್ ಮಾಡೋದು ಬೇರೆ, ಫೀಚರ್ ಫಿಲ್ಮ್ಸ್ ಮಾಡೋದು ಬೇರೆ. ಅದರಲ್ಲಿ ಎಷ್ಟು ವ್ಯತ್ಯಾಸ ಇದೆ, ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನನಗೆ ಗೊತ್ತಿದೆ, ನಾನು ನೋಡಿದ್ದೀನಿ. ನಾನು ಆಲ್ಸೋ ವರ್ಕಿಂಗ್ ವಿತ್ ಸಂಬಡಿ ಎಕ್ಸ್ಕ್ಲೂಸಿವ್. ಸೊ ದಯವಿಟ್ಟು ಈ ಹೊಸ ಪ್ರೊಡ್ಯೂಸರ್ಸ್ ಆ್ಯಂಡ್ ಅಫ್ಕೋರ್ಸ್ ನಿಮಗೆ ಒಳ್ಳೆಯದಾಗಲಿ. ಆ್ಯಂಡ್ ಎಲ್ಲರೂ ಅವ್ರಿಗೆ ಸಪೋರ್ಟ್ ಕೊಡಬೇಕು, ಎಲ್ಲರೂ ಅವ್ರಿಗೆ ಒಂದು ಪ್ರೋತ್ಸಾಹ, ಪ್ರೀತಿ ಕೊಡಬೇಕು. ಐ ಥಿಂಕ್ ನಮ್ಮ ಸ್ಯಾಂಡಲ್ವುಡಲ್ಲಿ ಬೇರೆ ಇಂಡಸ್ಟ್ರೀಸ್ಗಿಂತ ಒಂದು ಸ್ಪೆಷಲ್ ಫೀಚರ್ ಏನಿದೆ ಅಂದರೆ ನಾವು ಹೊಸೊಬ್ರನ್ನ ತುಂಬಾ ಪ್ರೋತ್ಸಾಹ ಮಾಡ್ತೀವಿ. ಆ್ಯಂಡ್ ಐ ಥಿಂಕ್ ಆ ಒಂದು ವೇಳೆ ನೋಡಿದ್ರೆ ದಿಸ್ ಇಂಡಸ್ಟ್ರಿ ಕರ್ನಾಟಕದಲ್ಲಿ, ನಮ್ಮ ಸ್ಯಾಂಡಲ್ವುಡಲ್ಲಿ ದ ಮೋಸ್ಟ್ ಸಕ್ಸಸ್ ರೇಟ್ ಆಫ್ ನ್ಯೂ ಕಮರ್ಸ್ ಈಸ್ ಪ್ರೆಸೆಂಟ್. ಸೊ ಅದಕ್ಕೊಂದು ಜೋರಾಗಿ ಚಪ್ಪಾಳಿ ಬರಲಿ ಫಾರ್ ಆರ್ ಇಂಡಸ್ಟ್ರಿ. ನಮ್ಮ ಕರ್ನಾಟಕದ, ನಮ್ಮ ಕನ್ನಡ ಫಿಲ್ಮ್ಸಲ್ಲಿ ಹೊಸ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ಗೆ ತುಂಬಾ ಅವಕಾಶ ಇದೆ. And of course, coming to Raj, I have seen your journey. I have worked with you personally. So, tumba hemme ansutte when I see you doing different characters. Now, yavattu, of course, yellu gottiro hage I've done a special appearance in Gajrama. We did a song together. ಅವ್ರ ಹತ್ರ ಮಾತಾಡಿದಾಗ I always kept telling them that, you know, younger actors need to experiment on different kinds of roles. ನಾವು ಒಂದೇ ರೀತಿಯಾದ ಪಾತ್ರಗಳು ಮಾಡ್ತಾ ಹೋದರೆ ಮೊನೋಟನಸ್ ಆಗೋಗುತ್ತೆ ಎಲ್ಲೋ ನಮಗೂ, ಆಡಿಯನ್ಸಿಗೂ. ಸೊ ಒಬ್ಬ ಆ್ಯಕ್ಟರ್ ಆಗಿ ಬೇರೆ ಬೇರೆ ಪಾತ್ರಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ರ ಒಂದು ರಿಸ್ಕ್ ಅಫ್ಕೋರ್ಸ್ ಇದೆ. ಬಿಕಾಸ್ ಒನ್ಸ್ ಯು ಆರ್ ಎಸ್ಟಾಬ್ಲಿಷ್ಡ್ ಇನ್ ಅ ಸರ್ಟನ್ ಫಾರ್ಮ್, ಜನರು ಒಂದು ಬೇರೆ ರೀತಿಯಲ್ಲಿ ನೋಡ್ತಾರೋ, ಎಕ್ಸೆಪ್ಟ್ ಮಾಡ್ತಾರೋ, ಅದೊಂದು ಕುತೂಹಲ ಇದ್ದೇ ಇರುತ್ತೆ. ಆ ಒಂದು ವೇಳೆಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಐ ಆಮ್ ರಿಯಲಿ ಪ್ರೌಡ್ ಆ್ಯಂಡ್ ಐ ಹೋಪ್ ದಟ್
ಒಂದು ಗಿಫ್ಟ್ ಹ್ಯಾಂಪರನ್ನು ನೀಡಬೇಕು ಅಂತ ಭಾವಿಸ್ತಾ ಇದ್ದೀನಿ. ಓಕೆ, ನಮ್ಮ ದಿವ್ಯಾ ಸುರೇಶ್ ಅವರು ಹಾಗೂ ರಿಹಾನ್ ಅವರು ಪ್ಲೀಸ್ ದಯವಿಟ್ಟು ಬರಬೇಕು. ಇಸ್ಕೊಳ್ಳೋಕ್ಕಲ್ಲ, ಕೊಡೋಕ್ಕೆ ಬನ್ನಿ. ಕಮ್ ಪ್ಲೀಸ್, ಬನ್ನಿ. ಎಸ್, ಮನು ಸರ್ಗೊಂದು ಬ್ಯೂಟಿಫುಲ್ ಫ್ರೇಮ್ ಕೂಡ ಸಿಗುತ್ತೆ. ಸೊ ಅಲ್ವಾ ಮನು ಸರ್? Thank you so much once again. Thanks for coming. All the best. Come closer. Thank you once again, please. Thank you. ಥ್ಯಾಂಕ್ ಯು ಒನ್ಸ್ ಅಗೇನ್ ರಾಗಿಣಿ ಮ್ಯಾಮ್. ಇದೀಗ ನಮ್ಮ ಸಿನಿಮಾದ ಹಿರಣ್ಯದ ಮೊದಲ ದಿನದಿಂದ ಕೂಡ ಜೊತೆಯಾಗಿರುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಹಿರಣ್ಯ ಟೈಟಲನ್ನು ಬಿಟ್ಕೊಟ್ಟಿದ್ದವ್ರೆ. ಶೂಟಿಂಗ್ ಟೈಮಲ್ಲಿ ಸೆಟ್ಟನ್ನು ಕೂಡ ವಿಸಿಟ್ ಮಾಡ್ತಾ ಇದ್ರು, ಹೇಗೆ ನಡೀತಾ ಇದೆ ಶೂಟಿಂಗನ್ನು ಕೂಡ ನೋಡ್ತಾ ಇದ್ರು. ಹಾಗಾಗಿ ಹಿರಣ್ಯಗೆ ಪ್ರೀತಿಯನ್ನಷ್ಟೇ ಕೊಡ್ತಾ ಇರುವಂತಹ ನಮ್ಮೆಲ್ಲರ ನೆಚ್ಚಿನ ಕನ್ನಡದ ಹೆಮ್ಮೆಯ ನಟರಾಕ್ಷಸ, ಅದ್ಭುತ ಬರಹಗಾರ, ಎಲ್ಲರ ಪ್ರೀತಿಯ ನಿರ್ಮಾಪಕ, ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಟರಾಕ್ಷಸ ಜಾನಿ ಧನಂಜಯ. ಎಲ್ಲರಿಗೂ ನಮಸ್ಕಾರ. ಹಿರಣ್ಯ ತಂಡಕ್ಕೆ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ರಾಜು ಆಲ್ ದ ಬೆಸ್ಟ್. ನನಗೆ ಅದೇ 10 ವರ್ಷದಿಂದ ಪರಿಚಯ ಅಂತ ದಯವಿಟ್ಟು ಹೇಳ್ಬೇಡ, ಬೇಜಾರಾಗುತ್ತೆ ಅಂತ ಹೇಳ್ತಾ ಇದ್ದ. 10 ವರ್ಷದ ಹಿಂದೆ 2013ರಲ್ಲಿ ಅನ್ಸುತ್ತೆ, 2013-12ರಲ್ಲಿ ಯಾವುದೋ ಒಂದು ಯುಗಾದಿ ಹಬ್ಬದ ದಿನ ಒಂದು ಫೋಟೋ ಶೂಟ್ ಮಾಡಿದ್ವಿ. ನಾನು ರಾಜು ಇಬ್ಬರು ಆ್ಯಕ್ಟ್ ಮಾಡಬೇಕಾಗಿತ್ತು. ಅದ್ರಲ್ಲಿ ರಾಜುಗೆ ಒಂದು ಹೀರೋಯಿನ್ ಇದ್ರು ಅನ್ಸುತ್ತೆ, ಲವರ್ ಬಾಯ್, ಒಂದು ಹುಡುಗಿ ಜೊತೆ ಫೋಟೋ ಶೂಟ್. ನನಗೆ ಇಲ್ಲೆಲ್ಲ ಬ್ಯಾಂಡ್ ಎಲ್ಲ ಕಟ್ಟಿ, ಧೂಳೆಲ್ಲ ಹಾಕಿ, ಬ್ಲಡ್ ಎಲ್ಲ ಹಾಕಿ ಮಚ್ಕೊಟ್ಟು ಒಂದು ಫೋಟೋ ಶೂಟ್ ಆಗಿತ್ತು. ಬಟ್ ಅದು ಸಿನಿಮಾ ಆಗಲಿಲ್ಲ. ಸೊ ಅಲ್ಲಿಂದ ಫ್ರೆಂಡು ರಾಜವರ್ಧನ್, ಅಲ್ಲಿ ಆ ಕಡೆ ನಮ್ಮ JP ನಗರ ಜಯನಗರಕ್ಕೆ ಬಂದಾಗೆಲ್ಲ ಜಯನಗರದಲ್ಲಿ ಸಿಗೋರು. ನೆಕ್ಸ್ಟ್ ಮದುವೆ ಆದರು, ಗಂಡ ಹೆಂಡತಿ ಇಬ್ಬರೂ ಸಿಗೋರು. ಸೊ ಹಾಗೆ ಜರ್ನಿ ನೆನೆಸ್ಕೊಂಡಾಗ ಐ ಥಿಂಕ್ ಅವತ್ತಿಂದ ಇವತ್ತವರೆಗೂ ಸತತವಾಗಿ ನಟನಾಗಿ ಅವನು ಕೂಡ ಪ್ರಯತ್ನ ಮಾಡ್ತಾನೆ ಇದ್ದಾನೆ. ಬಟ್ ಆ್ಯಕ್ಟರ್ಗಳಾಗಿ ಕೆಲವೊಂದು ಕಡೆ ನಾವು ಡಿಪೆಂಡೆಂಟ್ಸನ್ನೇ. ಒಂದು ಒಳ್ಳೆ ಬರವಣಿಗೆ, ಒಂದು ಒಳ್ಳೆ ಸ್ಕ್ರಿಪ್ಟು, ಒಳ್ಳೆ ನಿರ್ದೇಶಕರು, ಮತ್ತು ಅದನ್ನು ಅಷ್ಟೇ ಚೆನ್ನಾಗಿ ಸಿನಿಮಾನ ಪ್ರೀತಿಸಿ ಮಾಡಿ ಅದನ್ನು ತಲುಪಿಸುವಂಥ ನಿರ್ಮಾಪಕರು. ಸೊ ಅಷ್ಟು ಜನ ವಿಷನರೀಸ್ ಇದ್ದಾಗ ಅದೇನೋ ತುಂಬ ಚೆನ್ನಾಗಿ ನಟರುಗಳಿಗೆ ಒಂದು ಒಳ್ಳೆ ಶುಕ್ರವಾರ ಅಂತ ಸಿಗೋದು. ಅದು ಎಸ್ಪೆಷಲಿ ನಮ್ಮ ಚಿತ್ರರಂಗದಲ್ಲಿ ಅದು ತುಂಬ ಕಮ್ಮಿ ಆಗೋದು. ಅಂದರೆ ಪ್ರತಿಯೊಬ್ಬರು ನಟರು ಎಮರ್ಜ್ ಆಗೋಕ್ಕೆ ತುಂಬ ವರ್ಷಗಳೇ ಹಿಡಿತಾ ಇದೆ. ಸೊ ರಾಜುಗೆ ಹಿರಣ್ಯ ಸಿನಿಮಾ ಮೂಲಕ ಒಂದೊಳ್ಳೆ ಶುಕ್ರವಾರ ಸಿಗಲಿ, ಹಿರಣ್ಯ ಒಂದೊಳ್ಳೆ ಅದ್ಭುತವಾದ ಶುಕ್ರವಾರ ಆಗಲಿ ಅಂತ ಹೇಳಿ ನಾನು ವಿಶ್ ಮಾಡ್ತೀನಿ. ಯಾಕೆಂದರೆ ನನಗೆ ನಿರ್ಮಾಪಕರು ಕೂಡ ಗೊತ್ತು. ನನಗೆ ದೇವು ಕರ್ತವ್ಯದ್ದು ಪರಿಚಯ ಮಾಡಿಸಿದಾಗ ತುಂಬ ಪ್ಯಾಷನೇಟ್ ಅವರು, ತುಂಬ ಪ್ಯಾಷನೇಟ್. ಅವರ ಹೆಸರು ಕೂಡ ಚೆನ್ನಾಗಿದೆ, ಇನ್ಫೈನೈಟ್, ವೇದಾಸ್ ಇನ್ಫೈನೈಟ್ ಅಂತ. ಇನ್ಫೈನೈಟ್ ಸಿನಿಮಾಗಳನ್ನ ಮಾಡೋಂಗಾಗಲಿ, ತುಂಬ ಸಿನಿಮಾಗಳನ್ನ ಮಾಡೋಂಗಾಗಲಿ ಚಿತ್ರರಂಗಕ್ಕೆ. ಟೈಟ್ಲು ಅಂತ ಬಂದಾಗ ಅದೇನಿಲ್ಲ. ಈಗ ನಾನು ಇಲ್ಲಿ ಇವತ್ತು ಈವೆಂಟಿಗೆ ಬರೋಕ್ಕೆ ನಾನು ನಮ್ಮ ಹರೀಶ್ಗೂ ಹೇಳಿದೆ, ನಾನು ಯಾವ ಟ್ರೈಲರ್ ಈವೆಂಟ್ಗೂ ಬರಲ್ಲ, ನಾನು ಎಲ್ಲೂ ಬರಲ್ಲ, ಸಾಕು ನನಗೆ ಈ ಕೆಲಸ, ಶೂಟಿಂಗು, ಪ್ರೊಡಕ್ಷನ್ ಇದೆಲ್ಲದ್ರ ಮಧ್ಯೆ ಪರ್ಸ್ನಲ್ ಲೈಫ್ ಇದ್ದಂಗೆ ಆಗ್ಬಿಟ್ಟಿದೆ. ಪ್ರತಿ ಸರಿನೂ ಸಿನಿಮಾ ರಿಲೀಸ್ ಪ್ರತಿ ಶುಕ್ರವಾರ ಕರೀತಾನೆ ಇರ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಆ್ಯಸ್ ಎ ಫ್ರೆಂಡ್ ಅನ್ನೋದಕ್ಕಿಂತ ಈಗ ರಾಜು ಕರೆದಾಗ ಬಂದೇ ಬರ್ತೀವಿ. ಜೊತೆಗೆ ನಿರ್ಮಾಪಕರು ಬಂದಾಗ ನಾನು ಒಬ್ಬ ನಿರ್ಮಾಪಕ ಆಗಿ ಹೋಗಿ ಬಂದ್ಬಿಡೋಣ ಅಂತಲೇ ಅನಿಸುತ್ತೆ. ಏಕೆಂದರೆ ಇವತ್ತಿನ ಪರಿಸ್ಥಿತಿಲಿ ಐ ಡೋಂಟ್ ನೋ, ನಾವು ಬಂದು ವಿಶ್ ಮಾಡೋದು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ. ಬಟ್ ವಿಶ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದೊಂದು ಜವಾಬ್ದಾರಿ ಆಗುತ್ತೆ. ಒಳ್ಳೆಯದಾಗಲಿ ನಿರ್ಮಾಪಕರಿಗೆ, ತುಂಬ ಚೆನ್ನಾಗಾಗಲಿ. ಇದು ಒಳ್ಳೊಳ್ಳೆ ಕಲಾವಿದರ ದಂಡ ಇದೆ. ದಿಲೀಪ್ ಎಲ್ಲರೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾನೆ. ಸೊ ಹುಲಿ ಕಾರ್ತಿಕ್ಕು, ಹಿರಿಯವರು ಇನ್ನೂ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ಬಿಟ್ಬಿಟ್ರ? ಹಾಂ ಸರ್, ಬ್ಯಾಂಕಲ್ಲಿ ವರ್ಕ್ ಮಾಡೋಕ್ಕೆ ನಮ್ಮ ಎಡ್ಭೂಷಣ್ ಕೂಡ ಒಂದು ಒಳ್ಳೆ ಪಾತ್ರ ಮಾಡಿದ್ರು. ಸೊ ಎಲ್ರಿಗೂ ಒಳ್ಳೇದಾಗಲಿ. ನನಗೆ ಸಾಂಗ್ ತುಂಬ ಇಷ್ಟ ಆಯಿತು, ಪ್ರಮೋದ್ ಮರುವಂತೆ ಅವರು ಬರೆದಿರೋದು, ಪದೇ ಹಾಡು. ಸೊ ಇಡೀ ತಂಡ
ಲಕ್, ಆಲ್ ದ ಬೆಸ್ಟ್, ಚೆನ್ನಾಗಾಗಲಿ. ಕನ್ನಡ ಚಿತ್ರರಂಗಕ್ಕೆ ಇನ್ನೊಬ್ಬ ಸ್ಟಾರ್ ನಟ ಸಿಗೋವಂಗಾಗಲಿ, ಸ್ಟಾರ್ ನಿರ್ದೇಶಕ ಸಿಗೋವಂಗಾಗಲಿ, ಇನ್ನು ಸಾಕಷ್ಟು ನಿರ್ಮಾಣಗಳನ್ನ ಮಾಡುವಂಥ ಶಕ್ತಿನ ಕನ್ನಡ ಆಡಿಯನ್ಸು ನಿರ್ಮಾಪಕರಿಗೆ ಕೊಡಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು. ನಾವೆಲ್ಲ ಬಂದಾಗ ಆಲ್ರೆಡಿ ಅವರು ಸೂಪರ್ ಸ್ಟಾರ್ ರಾಗಿಣಿ ಅವರು ಇವತ್ತಿಗೂ ಎಲ್ಲ ಭಾಷೆಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಥ್ಯಾಂಕ್ ಯು.